ಗ್ರಾಮಸ್ಥರು ಆನಂದ ಮತ್ತೆ ಸಂಪರ್ಕ ಮಾಡ್ತೀನಿ, ಹಾಗೆ ಸಂಪರ್ಕದಲ್ಲೇ ಇರಿ. ಮಂಡ್ಯದ ಕೆರಗೋಡಲ್ಲಿ ಹನುಮ ಧ್ವಜ ದಂಗಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಗಾಣಿಗ ರವಿ ವಿರುದ್ಧ ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಶಾಸಕರಿರುವಂತಹ ಫೋಟೋಗೆ ಚಪ್ಪಲಿಯಿಂದ ಹೊಡೆದು ಕಿಡಿ ಕಾರ್ತಿದ್ದಾರೆ ಗ್ರಾಮಸ್ಥರು. ಶಾಸಕರ ಕುಮ್ಮಕ್ಕಿನಿಂದ ಈ ಕೆಲಸವಾಗ್ತಾ ಇದೆ ಅಂತೇಳಿ ಗ್ರಾಮಸ್ಥರು ಗಂಭೀರವಾದಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ಕೂಡ ಅದೇ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ರು. ಶಾಸಕರ ಕುಮ್ಮಕ್ಕಿನಿಂದ ಈ ರೀತಿಯಾಗಿ ಆಗ್ತಾ ಇದೆ ಅಂತೇಳಿ ಗಾಣಿಗ ರವಿ ಅವರು ಶಾಸಕರು ನೋಡಿ ಯಾವ ರೀತಿಯಾಗಿ ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಅಂತೇಳಿ. ಆನಂದ್, ಸದ್ಯಕ್ಕೆ ಅಲ್ಲಿ ಏನಾಗ್ತಾ ಇದೆ, ಈ ಕ್ಷಣಕ್ಕೆ ಏನಾಗ್ತಾ ಇದೆ ಆನಂದ್? ನಾನು ನೇರವಾಗಿ ಆ ವಿಜುವಲ್ ತೋರಿಸೋ ಪ್ರಯತ್ನಕ್ಕೆ ಮುಂದಾಗ್ತೀನಿ. ನಾಗೇಂದ್ರ ಬಂಬು, ಏನು ದೃಶ್ಯದಲ್ಲಿ ಗಮನಿಸ್ಬೋದು, ಹನುಮ ಧ್ವಜವನ್ನು ಪೊಲೀಸ್ನವರು ಅಂತೂ ಕೆಳಗಿಳಿಸುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು. ನಿಧಾನವಾಗಿ ಹನುಮ ಧ್ವಜ ಕೆಳಗಡೆ ಇಳಿತಾ ಇರುವಂಥ ದೃಶ್ಯನ ನೀವು ಗಮನಿಸ್ಬೋದು. ಇದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರುವಂಥದ್ದು. ಮಹಿಳೆಯರು ಸೇರಿದಂತೆ ಸಾಕಷ್ಟು ಜನ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಣ್ಣನ್ನು ಎರಚುವ ಮೂಲಕ ಇಡೀ ಜಿಲ್ಲಾಡಳಿತಕ್ಕೆ ತಮ್ಮ ಶಾಪವನ್ನು ಹಾಕ್ತಾ ಇರುವಂಥದ್ದು. ನಮ್ಮ ಧರ್ಮದ ಸಂಕೇತ ಆಗಿರುವಂಥ ಅದರಲ್ಲೂ ಕೂಡ ನಾವು ಎಲ್ಲರೂ ಕೂಡ ಅಂದರೆ ಇಡೀ ಗ್ರಾಮದ 99% ಗ್ರಾಮಸ್ಥರು ನಾವು ಇದನ್ನು ಒಪ್ಪಿಗೆ ಮಾಡ್ಕೊಂಡೆ ಎಲ್ಲರೂ ಕೂಡ ಒಪ್ಪೆ ಈ ಒಂದು ಧ್ವಜವನ್ನು ಹಾರಿಸಿದ್ವಿ. ಅಂತಹ ಒಂದು ಧ್ವಜವನ್ನು ಇಳಿಸ್ತಾ ಇದ್ದಾರೆ. ಇದು ನಮ್ಮ ಭಾವನೆಗೆ ಧಕ್ಕೆ ತರುವಂಥ ಕೆಲಸ. ಇದರಿಂದ ಸಾಕಷ್ಟು ರಾಜಕೀಯ ಕೈವಾಡಗಳಿದೆ. ಅದರಲ್ಲೂ ಕೂಡ ನೇರವಾಗಿ ಮಂಡ್ಯ ಕ್ಷೇತ್ರದ ಶಾಸಕ ಗಾಣಿಗ ರವಿಕುಮಾರ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಅವರ ಭಾವಚಿತ್ರಕ್ಕೆ ಚಪ್ಪಲಿಯಲ್ಲಿ ಹೊಡೆಯುವ ಮೂಲಕ, ಅವರ ಭಾವಚಿತ್ರ ಇರುವಂಥ ಫ್ಲೆಕ್ಸನ್ನು ಕಾಲಿನಲ್ಲಿ ತುಳಿಯುವ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಏಕೆಂದರೆ ಇಲ್ಲಿ ಕಾಂಗ್ರೆಸ್ನವರ ಕೈವಾಡ, ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರದಲ್ಲಿದೆ. ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಹಿಂದೂಗಳ ಮೇಲೆ, ಹಿಂದೂಗಳ ಭಾವನೆ ಮೇಲೆ ಒಂದು ಧಮಕಿ ಹಾಕುವಂಥದ್ದು, ಜೊತೆಗೆ ಅವರ ಭಾವನೆಗಳನ್ನು ಕೆಣಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ ಅಂತೇಳಿ ಕಿಡಿಯನ್ನು ಕಾರ್ತಾ ಇರುವಂಥದ್ದು. ಇನ್ನೊಂದು ಕಡೆ ಒಂದಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಯಾವಾಗ ಬಾವುಟವನ್ನು ಇಳಿಸೋದಕ್ಕೆ ಮುಂದಾದರೂ ಆ ಸಂದರ್ಭದಲ್ಲಿ ಒಂದಷ್ಟು ಗ್ರಾಮಸ್ಥರು ಬಂದು ಅಡ್ಡಿಪಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಗ್ರಾಮಸ್ಥರ ಮಾತಿಗೆ ಅಥವಾ ಅವರ ಮನವಿಗೆ ಸೊಪ್ಪು ಹಾಕುವಂಥ ಅಥವಾ ಅವರ ಮಾತು ಕೇಳಿಸ್ಕೊಳ್ಳುವಂಥ ಕೆಲಸಕ್ಕೆ ಮುಂದಾಗ್ತಾ ಇಲ್ಲ. ಇಲ್ಲಿ ದೃಶ್ಯದಲ್ಲಿ ಗಮನಿಸ್ಬೋದು, ಏನು ಅಂದರೆ AC ಶಿವಮೂರ್ತಿ ಅವರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್ ಏನು ಸರ್ ಮಾತಾಡ್ತೀನಿ ಕೆಲಸ ಈಗ ಯಾಕೆ ಸರ್ ತೆರವುಗೊಳಿಸ್ತಾ ಇರೋದು ಅಂತ ಸರ್ ಇವ ಮಾತಾಡ್ತಾರೆ, ಇವ ಸಂಬಂಧಪಟ್ಟದ್ದು ಇದು. ಆನಂದ್ ಪ್ರಶ್ನೆ ಮಾಡಿ ಯಾವ ಕಾರಣಕ್ಕೋಸ್ಕರ ಧ್ವಜವನ್ನು ಇಳಿಸ್ತಾ ಇದ್ದಾರೆ ಅಂತೇಳಿ AC ನ ಪ್ರಶ್ನೆ ಮಾಡಿ. AC ಕೂಡ ಪ್ರತಿಕ್ರಿಯೆ ಕೊಡುವಂತ ಅಧಿಕಾರ ಇದೆ, ಪ್ರಶ್ನೆ ಮಾಡಿ. ಸರ್ ಈ ಗ್ರಾಮದಲ್ಲಿ ವಿಭಿನ್ನ ವಾತಾವರಣ ನಿರ್ಮಾಣ ಆಗಿದೆ ಸರ್, ಕಾರಣ ಏನು ಸರ್ ಧ್ವಜ ಇಳಿಸೋದಕ್ಕೆ? ಆನ್ಸರ್ ಮಾಡಲೇಬೇಕಲ್ಲ ಸರ್ ಜಿಲ್ಲಾಡಳಿತ. ಸರ್ ನಿಮ್ದು ಜವಾಬ್ದಾರಿ ಇದೆ, ಇಲ್ಲಿ ಏನಕ್ಕೆ ಅಂತಂದ್ರು ಆನ್ಸರ್ ಮಾಡಲೇಬೇಕು ಸರ್. ಯಾಕೆಂದ್ರೆ ಇಲ್ಲಿ ಭಾವನೆಗೆ ಧಕ್ಕೆ ತರುವಂತ ಕೆಲಸ ಆಗ್ತಾ ಇದೆ ಅಂತ ಗ್ರಾಮಸ್ಥರು ಆರೋಪ ಮಾಡ್ತಾ ಇದ್ದಾರೆ. ನಮ್ಮ ಮೇಯರ್ ಅಧಿಕಾರಿಗಳು ಮಾತಾಡ್ತಾರೆ, ನಾವು ರಾಷ್ಟ್ರ ಧ್ವಜ ಆರಿಸ್ತೀವಿ ಈಗ. ಸರ್ ನೀವು ಕೂಡ ಉಪವಿಭಾಗಾಧಿಕಾರಿ ಸರ್, ನಿಮ್ಗೂ ಕೂಡ ಜವಾಬ್ದಾರಿ ಇದೆ, ನೀವೇ ನೇತೃತ್ವ ವಹಿಸ್ಕೊಂಡಿದ್ದೀರಿ ಬಾವುಟ ಇಳಿಸೋ ಕೆಲಸಕ್ಕೆ ಅಂತ. ಜಿಲ್ಲಾಧಿಕಾರಿ ಹೇಳಿದ್ದಾರೆ, ಅವ್ರು ಹೇಳ್ತಾರೆ. ನಾಗೇಂದ್ರ ಬಾಬು, ಏನು AC ಶಿವಮೂರ್ತಿ ಅವರು ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ನಮ್ಮ ಜಿಲ್ಲಾಧಿಕಾರಿಗಳು ಹೇಳ್ತಾರೆ ಅಂತ ಹೇಳ್ತಾ ಇರುವಂಥದ್ದು. ಮೇಲಧಿಕಾರಿಗಳ ಸೂಚನೆ ಮೇರೆಗೆ ನಾವು ಇಲ್ಲಿ ಬಂದು ಬಾವುಟವನ್ನು ಇಳಿಸುವಂಥ ಕೆಲಸಕ್ಕೆ ಮುಂದಾಗಿದ್ದೀವಿ ಅಂತ ಹೇಳ್ತಾ ಇರುವಂಥದ್ದು. ಅದ್ರ ಜೊತೆಗೆ ಇಲ್ಲಿ ಗ್ರಾಮಸ್ಥರ ಭಾವನೆಗೆ ಧಕ್ಕೆ ತರ್ತಾ ಇರುವಂಥ ವಿಚಾರವಾಗಿ ಪ್ರಶ್ನೆ ಮಾಡಿದ್ರು ಕೂಡ ಅವರು ಏನು ಕೂಡ ಪ್ರತಿಕ್ರಿಯೆಯನ್ನು ನೀಡ್ತಾ ಇಲ್ಲ. ಒಂದಷ್ಟು ಮಹಿಳೆಯರು ಅವ್ರನ್ನೂ ಮಾತಾಡ್ತಾರೆ.
ಇದು ದೃಶ್ಯದಲ್ಲಿ ಗಮನಿಸ್ಬೋದು. ಇಲ್ಲಿ ಒಬ್ರು ಮಹಿಳೆ ಕಣ್ಣೀರ್ ಹಾಕ್ತಾ ಇದ್ದಾರೆ. ಒಂದ್ ಕಡೆ ಬಾವುಟ ಮೇಲ್ಗಡೆಯಿಂದ ಇಳಿತಾ ಇದ್ರೆ ಅವ್ರ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ದಾರೆ, ಕಣ್ಣೀರ್ ಹಾಕ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ಬೋದು. ಮಹಿಳೆಯರು ಬಾಯವನ್ನ ಬಡಿದುಕೊಂಡು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು, ಅಂದ್ರೆ ಅವರ ಭಾವನೆಯನ್ನ ಕೆಣಕುವಂತ ಕೆಲಸ ಇಲ್ಲಾಗಿರುವಂತದ್ದು. ಹೀಗಾಗಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ನೀವು ಕಣ್ಣಲ್ಲಿ ನೀರು ಹಾಕ್ತಾ ಇದ್ದೀರಿ, ಜೊತೆಗೆ ಏನ್ ನೆನ್ನೆನೂ ಕೂಡ ಮಾತಾಡಿದ್ರಿ ಇಲ್ಲಿ, ನೀವು ಏನ್ ಹೇಳ್ತೀರಿ? ಜೈ ಶ್ರೀರಾಮ್ ಸರ್. ನನಗೆ ರಾಜಕೀಯ ಗೊತ್ತಿಲ್ಲ, ಕಾನೂನು ಗೊತ್ತಿಲ್ಲ. ನನಗೆ ನಮ್ಮ ಬಾವುಟ ಆರಬೇಕು, ಅದು ಮೊದಲೇ ಹೆಂಗಿತ್ತು ಹಂಗೆ ಇತ್ತು ಸರ್. ಅದು ಇವರು ಹಿಂದೂಗಳಾಗಿತ್ಕೊಂಡು ನಮ್ಮದೇ ಅವ್ರಿಗೆ ಜಾಗ ಕೊಟ್ಟಿದ್ಮೇಲೆ ನಮ್ಗೆ ಜಾಗ ಕೊಡ್ತಾರೆ ಸರ್. ನಮ್ಮನ್ನ ಸಾಯಿಸ್ಬಿಡ್ತಾರೆ ಹಂಗಾರೆ. ದೇವಸ್ಥಾನ ಪೂಜೆ ಮಾಡಬೇಡಿ ಅಂತಾರೆ, ಕಣ್ಕಡೆ ಹಚ್ಬೇಡಿ ಅಂತಾರೆ. ಏನು ಮಾಡೋದು ಸರ್, ನಾವು ಸಾಯ್ಬೇಕಂಗಾದ್ರೆ? ನಮಗೆ ಸಂಕಟ ಆಗ್ತಾ ಇದೆ. ನನಗೆ ಗಾಜಾ ಇಳಿಸ್ಬೇಡಿ ಸರ್. ನಾಳೆ ಭಜನೆ ಗಾಜಾ ಇಳ್ಸಕ್ ಕೂಡ್ದು, ಗಾಜಾ ಇಳ್ಸಕ್ಕೆ ಕೂಡ್ದು, ಪೂಜೆ ಮಾಡಬೇಡಿ ಅಂತಾರೆ ಸರ್. ಬೇಕೇ ಬೇಕು. ಏನ್ ಪಾಕಿಸ್ತಾನದಲ್ಲ ನಾವು ಹಿಂದೂಗಳಾಗಿ ಹೋರಾಡ್ತಾರೆ, ಹೆಂಗೆ ಸರ್ ಮಾಡೋದು? ನಾವೇನಾದ್ರೂ ನಾವ್ ರಾಜಕೀಯದ ಬಗ್ಗೆ ಏನಾದ್ರು ಧ್ವಜ ಹಾಕಿದೀವ? ನಾವ್ ಹಿಂದುತ್ವದ ಬಗ್ಗೆ ತಾನೇ ಹಾಕೊಂಡಿರೋದು. ಧ್ವಜ ಇಳಿಸ್ಬೇಕಾ? ನಮ್ಗೆ ಹೊಟ್ಟೆವರಿ ಅಲ್ವಾ? 3 ಗಂಟೆ ರಾತ್ರಿ ಬಂದವರಲ್ಲ ಸರ್ ಧ್ವಜ ಇಳಿಸಕ್ಕೆ. ಇದು ಅನ್ಯಾಯ ಅಲ್ವಾ ಸರ್? ಅನ್ಯಾಯ ಅಲ್ವಾ ಸರ್? ಈ ತರನು ಮಾಡ್ತಾರ ಯಾರಾದ್ರೂ? ನಮ್ಗೆ ಎಷ್ಟೊಟ್ಟಿರಲ್ಲ ಸರ್? ಹೇಳಿ ಸರ್, ದೇವ್ರಿಗೋಸ್ಕರ ಅಂತಾನೆ ನಾವ್ ಹಿಂದೂಗಳು ಅಂತ ಹೇಳ್ಕೊಳ್ಳೋದೇನು ಸರ್? ನಾವ್ ಹಿಂದೂಗಳು ಅಂತ ಹೇಳ್ಕೊಳ್ತಲ್ವಾ ಸರ್? ನಾವೇನಾದ್ರು ರಾಜಕೀಯ ಮಾಡ್ತಾ ಇದ್ದಾವ? ಸರ್ ಹೇಳಿ ಸರ್ ನೀವೇ. ನಾವೇನಿದ್ರು ನಾವ್ ಒಂದು ಧ್ವಜ ಹಾರಿಸ್ಕೊಳಕ್ ನಮ್ಗೆ ಅವಕಾಶ ಇಲ್ಲ ಅಂದ್ಮೇಲೆ ನಾವ್ ಕೆರಗೋಡೊಳಗಡೆ ಇರೋದ್ ಹೆಂಗೆ ಸರ್? ಹೇಳಿ ಸರ್. ನಾವೇನು ಕೆಲ್ಬೇಕು? ನಮ್ಮನ್ನ ಸಾಯಿಸ್ಲಿ. ನಾವು ಇದು ಮಾಡ ದೇವ್ರ ಸಾಯ್ತಾರೆ, ನಮ್ಮನ್ನ ಸಾಯಿಸ್ಲಿ. ರಾಜಕೀಯ ಅವನೇ ಬರ್ಲಿ, ಅವನೇ ಮಾತಾಡ್ಲಿ, ಅವ್ನ ಮೇಲಧಿಕಾರಿ ಅವನೇ ಕರ್ಸಿ ನ್ಯಾಯ ಕೊಡ್ಸಿ, ಅವನ ಎಮ್ಮೆಲ್ಲೆನೇ ಬರ್ಲಿ. ಈಗ ಯಾರ ಕಾರಣ ಇದು ಇಳಿಸ್ತಾ ಇರಕ್ಕೆ? ಯಾರ ಕಾರಣ? ಯಾರೇ ನಮ್ಮನವರ ಕಾರಣ ಸರ್. ಯಾರು ಅಂತ ಕಾರಣ ಅವರು ಹೇಳ್ತಾ ಇಲ್ಲ. ಅವ್ರು ಕೇಳಮ್ಮ ಅದೀಗ ಏನಕ್ಕೆ ಇದರಿಂದ ಉದಾಹರಣೆ ಅಂತ ಅದು ಗೊತ್ತಿಲ್ಲ. ಯಾಕೆ ಬಾವುಟ ಇಳಿಸ್ತಾ ಇದ್ದೀರಾ? ಎಮ್ಮೆಲ್ಲೆ ಬರ್ಲಿ, ಅವನೇ ಬರ್ಲಿ ಕರ್ಸ್ಲಿ. MLA ಕಾರಣ ಅಂತಾನ ಇದು? ಅವ್ರೇ ಕಳ್ತೀವ್ರು ಹೇಳೋರಲ್ಲ, ಅವ್ರೇ ಕೈ ಹೇಳ್ತಾವ್ರೆ, ಅವ್ರು ಕಳ್ಸವ್ರೆ, ನಮ್ಗೆ ಪ್ರಚಾರ ಕೊಡ್ತಾವ್ರೆ. ಬಿಜೆಪಿ ರವಿಯಿಂದನೇ ಇದೆಲ್ಲ ಆಗಿರೋದು. ಗಣಿಗ ರವಿನೇ ಬರ್ಬೇಕು. ಅದೇ ಅವನೇ ಇದ್ ಮಾಡಿರೋದು. ಇದನ್ನ ನಾನು ನಿನ್ನೆಯಿಂದನೂ ಮಾಡ್ತಾ ಇದ್ದೀನಿ. ನಾನು ಹಾರ್ಟ್ ಪೇಷಂಟ್, ಹಾರ್ಟ್ ಆಪರೇಷನ್ ಆಗಿದೆ. ನಾನು ನಿನ್ನೆಯಿಂದನೂ ಹೋರಾಟ ಮಾಡ್ತಾ ಇದ್ದೀನಿ ಆ ಧ್ವಜಕ್ಕೋಸ್ಕರ. ಯಾರು ನಿಲ್ಲಿಸಬಾರ್ದು ಇದನ್ನ. ಬರ್ಲಿ, ಅವ್ನ್ ಗೊತ್ತೇವ್ರಲ್ಲ, ಅವನೇ ಬರ್ಲಿ, ಅವನೇ ಹೇಳುತ್ತೆ. ಒಗ್ಗಟ್ಟಾಯ್ತು. ಒಗ್ಗಟ್ಟಿದ್ದ ಅವ್ರಿಗೆ ಒಂದ್ ಜಾಗ ಸ್ಥಾನ ಕೊಡ್ತು. ಗಣಿಗ ರವಿ ಬರ್ಬೇಕು. ಅವನು ಇಲ್ಲಿಗೆ ಬಂದು ಕೆರಗೋಡ ಗ್ರಾಮಕ್ಕೆ ಧ್ವಜ ಇಳಿಸ್ಬೇಕು. ಅಲ್ಲಿ ಎಂಪಿಗಳ ಮೊದಲು ಕರ್ಸಿ. ಯಾರು ಇಲ್ಲಿ ಇಳಿಸಕ್ಕೆ ಪರ್ಮಿಷನ್ ಕೇಳಿದಾರೋ? ಯಾರು ಅರ್ಜಿ ಕೊಟ್ಟಿರೋರು? ಪಂಚಾಯತಿಂದ ಇವ್ರು ಹೆಂಗೆ ಅಧಿಕಾರ ಕೊಟ್ರು? ಪಂಚಾಯತ್ ಅವ್ರು ಹೆಂಗೆ ಪರ್ಮಿಷನ್ ಕೊಟ್ರು? ಕರ್ಸ್ರಿ ಫಸ್ಟ್ ಕರ್ಸ್ರಿ. ಇಲ್ಲಿ ಯಾರು ವ್ಯಕ್ತಿ ಪೂಜೆ ಮಾಡ್ತಾ ಇಲ್ಲ, ದೇವ್ರನ್ನ ಆರಾಧಿಸ್ತಾ ಇರೋದು. ಇವತ್ತು ಇಲ್ಲಿ ಬಾವುಟ ಹಾರಿಸ್ಬಿಟ್ಟಿರ್ತಾರೆ, ನಾಳೆ ದೇವಸ್ಥಾನದ ಪೂಜೆ ಮಾಡ್ಬೇಡಿ, ಬದಲೆ ಮಾಡ್ಬೇಡಿ ಅಂತ ಹೇಳ್ತಾರೆ. ನಾಗೇಂದ್ರ ಬಾಬು, ಇಲ್ಲಿ ಮಹಿಳೆಯರ ಆಕ್ರೋಶ ಒಂದ್ ಕಡೆ. ಯಾಕೆ ಅಂದ್ರೆ ಇಲ್ಲಿ ದೃಶ್ಯದಲ್ಲಿ ಗಮನಿಸಬಹುದು, ಈಗಾಗಲೇ ಬಾವುಟ ಬಹುತೇಕ ಕೆಳಗಡೆ ಇಳಿದಿದೆ. ಮುಕ್ಕಾಲು ಭಾಗ ಈಗಾಗಲೇ ಬಾವುಟ ಕೆಳಗಡೆ ಇಳಿದಿರುವಂಥದ್ದು. ಅವರ ಆಕ್ರೋಶದ ಕಟ್ಟೆ ಒಡೆದಿದೆ. ಜೊತೆಗೆ ಏನೋ ಅವರು ತಮ್ಮ ಧರ್ಮದ ಸಂಕೇತ ಆಗಿರುವಂಥ ಬಾವುಟವನ್ನ ಇಳಿಸ್ತಾ ಇರೋದ್ರಿಂದ ಅವ್ರಿಗೆ ದುಃಖವನ್ನು ಕೂಡ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಯಾಕೆಂದ್ರೆ ಅಷ್ಟು ಆಕ್ರೋಶ ಭರಿತರಾಗಿದ್ದಾರೆ. ಒಂದು ಪಕ್ಷದ ಒಂದು ಏನು ಅವ್ರ ಪಕ್ಷದ ಒಂದು ಏನು ಅವ್ರದ ಅವರ ಒಂದು ತೀರ್ಮಾನಗಳಿರ್ಬೋದು, ಜೊತೆಗೆ ಒಂದು ಪಕ್ಷದ ಶಾಸಕರುಗಳು ಈ ರೀತಿ ಮಾಡೋದು ಸರಿಯಲ್ಲ ಅಂತೇಳಿ ನೇರವಾಗಿ ಮಂಡ್ಯ ಕ್ಷೇತ್ರದ ಶಾಸಕರಾದಂಥ ಗಣಿಗ ರವಿಕುಮಾರ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಬಹುತೇಕ ಬಾವುಟ ಕೆಳಗಡೆ ಬರ್ತಾ ಇದೆ. ಇದು ಈ ಗ್ರಾಮದ ಆಕ್ರೋಶಕ್ಕೆ ಕಾರಣ ಆಗಿರ್ತಾ ಇರುವಂಥದ್ದು. ಮಹಿಳೆಯರು ಕೂಡ ಏನು ಈ ಸ್ಥಳದಲ್ಲಿ ಬೆಳಗ್ಗೆಯಿಂದಲೂ ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ನಾವು ಯಾವುದೇ ಕಾರಣಕ್ಕೂ ಕೂಡ ಬಾವುಟ ಇಳಿಸೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ರು. ಆದರೆ ಅವರ ಕಣ್ಣ ಮುಂದೆಯೇ ಬಾವುಟ ಇಳಿದಿರುವಂಥದ್ದು ಅವರ ಕಣ್ಣೀರಿಗೆ ಕಾರಣ ಆಗಿದೆ. ಜೊತೆಗೆ ನಾವು ಇಷ್ಟಕ್ಕೆ ನಿಲ್ಲಿಸೋದಿಲ್ಲ ಅಂತಲೂ ಹೇಳ್ತಾ ಇರುವಂಥದ್ದು. ಅದ್ರ ಜೊತೆಗೆ ನಾವು ಇವರು ಅಂದರೆ ಏನು ಈ ಜಾಗದಲ್ಲಿರುವಂಥ ಧ್ವಜವನ್ನು ಇಳಿಸ್ತಾ ಇರ್ತಾರೆ. ಆದರೆ ಮುಂದಿನ ದಿನಗಳಲ್ಲಿ ನಾವು ಇದಕ್ಕೆ ಪ್ರತಿಯಾಗಿ ಪ್ರತಿ ಮನೆಗಳಲ್ಲೂ ಕೂಡ ಬಾವುಟವನ್ನು ಆರಿಸ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ನೀಡ್ತಾ ಇರುವಂಥದ್ದು. ಈಗಾಗಲೇ ಬಹುತೇಕ ಏನು ಧ್ವಜವು ಕೂಡ ಕೆಳಗಡೆ ಇಳಿತಾ ಇರುವಂಥ ದೃಶ್ಯವನ್ನು ನೀವು ಗಮನಿಸ್ಬೋದು. ನಾಗೇಂದ್ರ ಬಾಬು. ಆನಂದ್, ಈಗ ನೋಡಿ ನಾವು ಗಮನಿಸ್ತಾ ಇದ್ವಿ, ಈಗ ಹನುಮ ಧ್ವಜವನ್ನು ಇಳಿಸ್ತಾ ಇದ್ದಾರೆ. ಎಷ್ಟು ದಿನಗಳಿಂದ ಹನುಮ ಧ್ವಜವನ್ನು ಇಲ್ಲಿ ಹಾರಿಸಲಾಗ್ತಾ ಇತ್ತು. ಈ ನಾವೇನು ಕಂಬ ನೋಡ್ತಾ ಇದೀವಲ್ಲ, ಈ ಕಂಬ ಹನುಮ ಧ್ವಜಕ್ಕೋಸ್ಕರ ನೆಟ್ಟಿದ್ದ ಅಥವಾ ರಾಷ್ಟ್ರ ಧ್ವಜಕ್ಕೋಸ್ಕರ ನೆಟ್ಟಿದ್ದ? ಗ್ರಾಮಸ್ಥರು ಏನು ಹೇಳ್ತಾರೆ? ಗ್ರಾಮಸ್ಥರನ್ನ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ಬೋದಾ ಆನಂದ್?
ಖಂಡಿತ ನಾಗೇಂದ್ರ ಬಾಬು, ಏನು ಈಗ ಧ್ವಜ ಏನು ಕಾಣಿಸ್ತಾ ಇದೆ, ಆ ಧ್ವಜ ಈಗ ಇಳಿತಾ ಇರುವಂಥದ್ದು, ಜೊತೆಗೆ ಧ್ವಜಸ್ತಂಭ 108 ಹೊಡಿದು ಅಂತ ಹೇಳ್ತಾ ಇರುವಂಥದ್ದು. ಈ ಹಿಂದೆ ಈ ಗ್ರಾಮದಲ್ಲಿ ಸುಮಾರು ಒಂದು 25 ಅಡಿ ಧ್ವಜಸ್ತಂಭ ಇತ್ತು, ಅಲ್ಲೂ ಕೂಡ ಕೇಸರಿ ಬಾವುಟ ಆರ್ತಾ ಇತ್ತು. ಆದರೆ ಯಾವಾಗ ಆ ಧ್ವಜಸ್ತಂಭ ಸ್ಥಿತಿಲಾವಸ್ಥೆಯನ್ನು ತಲುಪಿತ್ತು, ಅದರಲ್ಲೂ ಕೂಡ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆದಂತಹ ಹಿನ್ನೆಲೆಯಲ್ಲಿ ಅವತ್ತೇ ನಾವು ನೂತನ ಧ್ವಜಸ್ತಂಭವನ್ನು ಲೋಕಾರ್ಪಣೆ ಮಾಡಬೇಕು, ಅಲ್ಲಿ ಹನುಮ ಧ್ವಜವನ್ನು ಆರಿಸಬೇಕು, ಅದು ಬೃಹತ್ ಆಗಿರಬೇಕು ಅನ್ನೋ ಒಂದು ಪ್ಲಾನ್ನೊಂದಿಗೆ ಇಲ್ಲಿರುವಂಥ ಸಂಘ ಸಂಸ್ಥೆಗಳು ಜೊತೆಗೆ ಯುವಕರು ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಎಲ್ಲ ಗ್ರಾಮಸ್ಥರ ಒಪ್ಪಿಗೆಯ ಮೇರೆಗೆ ಅವರಿಂದಲೇ ಹಣವನ್ನು ಸಂಗ್ರಹಿಸಿ ಈ ಒಂದು ಕಾರ್ಯವನ್ನು ಮಾಡಿದ್ರು. ನೋಡಿ, ಈಗ ಗ್ರಾಮಸ್ಥರೇ ಹಣವನ್ನ ಸಂಗ್ರಹಿಸಿ ಶಿಥಿಲಾವಸ್ಥೆಗೆ ಹೋಗಿದ್ದಂತ ಕಂಬವನ್ನ ಸರಿಪಡಿಸಿ ಹೊಸ ಕಂಬವನ್ನ ಕೂಡ ಹಾಕಿದ್ದಾರೆ ಅಂದ್ಮೇಲೆ ಈಗ ಅದನ್ನ ತೆರವು ಮಾಡೋದಕ್ಕೆ ಈಗ ಯಾಕೆ ಬಂದ್ರು ಪೊಲೀಸ್ನವರು? AC ಯಾಕೆ ಬಂದ್ರು? ಪ್ರಶ್ನೆ ಮಾಡ್ತೀವಿ, ಖಂಡಿತವಾಗ್ಲೂ ಪ್ರಶ್ನೆ ಮಾಡ್ತೀವಿ. ಗ್ರಾಮಸ್ಥರು ಕಣ್ಣೀರು ಹಾಕ್ತಿದ್ದಾರೆ, ಕಂಡು ಬರ್ತಾ ಇಲ್ವಾ? ಯಾವ ಕಾರಣಕ್ಕೋಸ್ಕರ ಧ್ವಜವನ್ನ ಇಳಿಸ್ತಾ ಇದ್ದೀರಿ? ಶಾಸಕರು ಪ್ರತಿಕ್ರಿಯೆ ಕೊಡಬೇಕು, ಜಿಲ್ಲಾಧಿಕಾರಿ ಪ್ರತಿಕ್ರಿಯೆ ಕೊಡಬೇಕು, ಪೊಲೀಸ್ SP, ಮಂಡ್ಯ SP ನೀವು ಕೂಡ ಪ್ರತಿಕ್ರಿಯೆ ಕೊಡಬೇಕು. ನಿಮಗೆ ಇಳಿಸಲೇಬೇಕು ಅಂತ ಆಗಿದ್ದಿದ್ರೆ ಗ್ರಾಮಸ್ಥರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಗ್ರಾಮಸ್ಥರ ಜೊತೆ ಮಾತಾಡಿ ಅವರನ್ನು ಒಪ್ಪಿಸಿ ಆ ಬಳಿಕ ನೀವು ನಿರ್ಧಾರವನ್ನು ತೆಗೆದುಕೊಳ್ಬೋದಿತ್ತು. ರಾತ್ರೋರಾತ್ರಿ ಪೊಲೀಸರು 3 ಗಂಟೆ ರಾತ್ರಿನಾಗ ಹೋಗಿ ಧ್ವಜವನ್ನು ಇಳಿಸೋದಕ್ಕೆ ಮುಂದಾಗ್ತಾರೆ ಅಂದ್ರೆ ಏನರ್ಥ ನೋಡಿ. ಹನುಮ ಧ್ವಜವನ್ನ ಇಳಿಸಿ ಆಯ್ತು, ಇಳಿಸಿದ್ರು. ಈಗ ಗ್ರಾಮಸ್ಥರ ದುಡ್ಡಲ್ಲಿ ಆ ಒಂದು ಕಂಬವನ್ನು ನಿರ್ಮಾಣ ಮಾಡಿರೋದು ಅಂತ ಹೇಳಲಾಗ್ತಾ ಇದೆ. ಗ್ರಾಮಸ್ಥರ ದುಡ್ಡಲ್ಲಿ ಎಲ್ಲದರ ಬಗ್ಗೆ ವಿಚಾರಣೆ ಆಗಬೇಕು. ಗ್ರಾಮಸ್ಥರು ಅವ್ರು ಹಾಕೊಂಡಿದ್ದಾರೆ, ಈಗ ಕಂಬದಿಂದ ತೆಗೆಸ್ತೀರಿ, ನಾಳೆ ಮನೆಗೆ ಹಾಕೋತಾರೆ. ಆಗ ಮನೆಗೆ ಹನುಮ ಧ್ವಜವನ್ನು ಹಾರಿಸುವಂತ ಕೆಲಸಗಳಾಗುತ್ತೆ. ಆಗ ಹೋಗ್ತಾರ ಪೊಲೀಸ್ನವರು ತೆಗೆಯೋದಕ್ಕೆ? ಶಾಸಕರು ಹೋಗ್ತಾರ ತೆಗೆಯೋದಕ್ಕೆ? ಈಗ ಅಲ್ಲಿ ಕಂಬವನ್ನ ರಸ್ತೆನಾಗ ಹಾಕೊಂಡಿದ್ರು ಒಂದು ಕಡೆ ಜಾಗದಲ್ಲಿ, ಅದನ್ನ ತೆಗೆಸ್ತಾ ಇದ್ರಿ, ಇಳಿಸಿದ್ರ ನೀವು. ಹನುಮ ಧ್ವಜವನ್ನ ಇಳಿಸಿ ಆಗಿದೆ. ಈಗ ಈ ಕೆಲಸ ಮಾಡಬೇಕಾಗಿದ್ದಂಥವ್ರು ರಾತ್ರಿ ಹಾಕೋದ್ರಿ? ಪೊಲೀಸ್ನವರನ್ನ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ರಾತ್ರೋರಾತ್ರಿ ಹೋಗಿ ಧ್ವಜವನ್ನ ಇಳಿಸುವಂತ ಕೆಲಸಕ್ಕೆ ಮುಂದಾಗಿದ್ದು ಯಾಕೆ? ನಿಮ್ಗೇನಾದ್ರೂ ಆರ್ಡರ್ ಇತ್ತಾ ಪೊಲೀಸ್ ಇಲಾಖೆಗೆ? ಯಾರು ಮಾಡಿದ್ರು ಆರ್ಡರ್? ಆದೇಶ ಇರ್ಲೇಬೇಕಲ್ವಾ ಪೊಲೀಸರಿಗೆ? ಹಿಂಗೆ ಹೋಗಿ ಧ್ವಜವನ್ನ ರಿಮೂವ್ ಮಾಡಿ ಕೆಳಗಿಳಿಸಿ ಅಂತೇಳಿ ಯಾರು ಮಾಡಿದ್ರು ಆರ್ಡರ್? ಎಲ್ಲದರ ಬಗ್ಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ವಿಚಾರಗಳು. ನಮ್ಮೊಂದಿಗೆ ಈಗ ಛಲವಾದಿ ನಾರಾಯಣ ಸ್ವಾಮಿ ಅವರು ಸಂಪರ್ಕದಲ್ಲಿದ್ದಾರೆ. ನಾರಾಯಣ ಸ್ವಾಮಿ, ನಿಮಗೆ ಈಗ ಮಂಡ್ಯದಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಗೊತ್ತಾಗಿದೆ ಅಂತ ಭಾವಿಸ್ತೀವಿ. ನಿಮ್ಮ ಮೊದಲ ಪ್ರತಿಕ್ರಿಯೆ ನಾವು ಭಾವಿಸ್ತೀವಿ. ನೋಡಿ, ಕಾಂಗ್ರೆಸ್ ಸರ್ಕಾರ ಇರೋದೇ ಇವರನ್ನ ಹಿಂದೂಗಳನ್ನ ದಮನ ಮಾಡ್ಲಿಕ್ಕೆ. ಈಗ ಹನುಮ ಧ್ವಜ ಹಾಕಿದ್ರು, ರಾಮನ ಹೆಸರು ಹೇಳಿದ್ರು ಕೂಡ ಅವ್ರ ಮೇಲೆ ದರ್ಪ ಮಾಡ್ತಕ್ಕಂಥದ್ದನ್ನ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಆದ್ರೂ ಈಗೇನು ಒಟ್ಟಾಗಿ ಏನು ಉಳಿದಿಲ್ಲ. ಸಿದ್ದರಾಮಯ್ಯನವರು ಈ ರಾಮ ಜನ್ಮಭೂಮಿ ವಿಚಾರವನ್ನು ಕೂಡ ವಿರೋಧ ಮಾಡಿದ್ರು. ಇಡೀ ಕಾಂಗ್ರೆಸ್ ರಾಮ ಜನ್ಮ ಪ್ರಾಣ ಪ್ರತಿಷ್ಠಾಪನೆಗೆ ನಾವು ಬರೋದಿಲ್ಲ ಅಂತ ಹೇಳಿದ್ರು. ಅಂದ್ಮೇಲೆ
ಅವರು ವಿರೋಧಿಸಂಡು ತಗೊಂಡಿರ್ತಕ್ಕಂಥದ್ರಲ್ಲಿ ಏನೂ ಅನುಮಾನ ಇಲ್ಲ. ಇದು ಇಡೀ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಗೊತ್ತಿರ್ತಕ್ಕಂಥ ವಿಚಾರ. ಆದ್ರೆ ಇದು ಯಾವುದೇ ಪಕ್ಷದ ಒಂದು ವಿಚಾರ ಅಲ್ಲ, ಇದು ಜನರ ವಿಚಾರ, ಬಹುಜನರ ವಿಚಾರ. ಆದ್ರಿಂದಾಗಿ ಜನರೇ ಇವರಿಗೆ ಬುದ್ಧಿ ಕಲಿಸ್ತಾರೆ. ಇವತ್ತು ಮಂಡ್ಯದಲ್ಲಿ ಅವರು ಏನು ತೆಗೆದುತ್ತಾರೆ, ಹನುಮಂತನ ಒಂದು ಇದನ್ನ ತೆಗೆದಿದ್ದಾರೆ. ಅದಕ್ಕೆ ಹನುಮ ಧ್ವಜ ತೆಗೆದ ತಕ್ಷಣ ಅಲ್ಲಿನ ಎಲ್ಲಾ ಜನರು ಸೇರಿ ಇವತ್ತು ಮುಗಿಬಿದ್ದಿದ್ದಾರೆ ಪೊಲೀಸ್ನವ್ರ ಮೇಲೆ. ಅಲ್ಲ, ಈಗ ಜಲವಾದಿ ನಾರಾಯಣ ಸ್ವಾಮಿ ನೋಡಿ, ಈಗ ಗ್ರಾಮಸ್ಥರು ಹೇಳ್ತಾ ಇದ್ದಿದ್ದು, ನಮ್ಮ ರಿಪೋರ್ಟರ್ ಕೂಡ ಅಲ್ಲಿಂದ ಮಾಹಿತಿ ಕೊಡ್ತಾ ಇದ್ರು, ಶಿಥಿಲಾವಸ್ಥೆಗೆ ಹೋಗಿದಂತ ಕಂಬ ಯಾರು ತಲೆ ಕೆಡ್ಸ್ಕೊಂಡಿರ್ಲಿಲ್ಲ. ಗ್ರಾಮಸ್ಥರೇ ಸೇರ್ತಾರೆ, ಒಂದು ಫಂಡ್ ಅನ್ನ ಕಲೆಕ್ಟ್ ಮಾಡ್ತಾರೆ, ಅದರಲ್ಲಿ ಅವರು ಕಂಬವನ್ನ ಹೊಸದಾಗಿ ಅದು ಇನ್ನೂ ಹೈಟ್ ಮಾಡ್ಕೊಳ್ತಾರೆ, ಕಂಬದಲ್ಲಿ ಹನುಮ ಧ್ವಜವನ್ನ ಹಾರಿಸ್ತಾರೆ. ಆದ್ರೆ ಈಗ ಈ ಕೆಲಸ ಮಾಡ್ತಿದ್ರಲ್ಲ ಪೊಲೀಸರು, ರಾತ್ರಿ ಹಾಕೋದ್ರು ಚಲವಾದಿ ನಾರಾಯಣ ಸ್ವಾಮಿ ಅವರೇ. ಅದನ್ನೇ ಹೇಳೋದು. ಈಗ ಅವ್ರಿಗೆ ಏನಾಗಿದೆ ಅಂತಂತಂದ್ರೆ, ಈಗ ಹಿಂದುತ್ವ ಮೆರಿಬಾರದು, ಹನುಮ ಧ್ವಜ ಕಾಣಬಾರ್ದು, ಈ ಯಾರೋ ರಾಮನ ವಿಚಾರವನ್ನ ಹೇಳಬಾರ್ದು. ಇವರು ಒಂದು ಸಮುದಾಯವನ್ನ ಓಲೈಸತಕ್ಕಂತ ಕೆಲಸದಲ್ಲಿ ಬಿದ್ದಿದ್ದಾರೆ. ಅದನ್ನ ಇವರು ಇವತ್ತು ಎತ್ತಿ ತೋರಿಸ್ತಾ ಇದ್ದಾರೆ. ಇದಕ್ಕೆ ಜನ ತಕ್ಕ ಪಾಠ ಕಲಿಸ್ತಾರೆ. ಓಕೆ, ಧನ್ಯವಾದಗಳು ಚಲವಾದಿ ನಾರಾಯಣ ಸ್ವಾಮಿ ಅವರೇ, ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡೋದಕ್ಕೆ. ನೋಡಿ, ರಾತ್ರಿ 3 ಗಂಟೆಗೆ ಹೋಗಿ ಬಾವುಟವನ್ನ ಇಳಿಸೋದಕ್ಕೆ ಮುಂದಾಗಿದ್ರು. ನಮ್ಮ ಪ್ರಶ್ನೆ ಇಷ್ಟೇ, ನೀವು ಡೇ ಟೈಮಲ್ಲಿ ಹೋಗಿ ಇಳಿಸಿದ್ರೆ ಅಥವಾ ಮೊದಲಿಗೆ ಗ್ರಾಮಸ್ಥರನ್ನ ವಿಶ್ವಾಸಕ್ಕೆ ತಗೋಬೇಕಿತ್ತು. ಇದು ಯಾವ ಕೆಲಸವನ್ನ ಕೂಡ ಮಾಡಿದ್ದೀರಾ ಇಲ್ವಾ ಅನ್ನೋದು ಮುಂದಿನ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ನಾವು ಕೂಡ ಅದನ್ನ ಫಾಲೋ ಮಾಡ್ತೀವಿ. ಈಗ ಹನುಮ ಧ್ವಜವನ್ನ ಇಳಿಸಲಾಗಿದೆ, ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ಇದೇ ವಿಚಾರವಾಗಿ ಬ್ರೇಕ್ ಆದ್ಮೇಲೆ.